ಹುಡುಗ ಹುಡುಗಿ ಜಾತಕ ನೋಡಿ ನಮ್ಮ ಗುರುಗಳು ನಿಶ್ಚಿತಾರ್ಥಕ್ಕೆ ಇವತ್ತಿನ ದಿನ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗಾಗಿ ಸಡನ್ ಆಗಿ ಡೇಟ್ ಫಿಕ್ಸ್ ಮಾಡಬೇಕಾಯ್ತು. ಅದೇ ಕಾರಣಕ್ಕೆ ಸಿಂಪಲ್ ಆಗಾದರೂ ಸರಿ ಮನೇಲೆ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿದ್ವಿ. ಪರವಾಗಿಲ್ಲ, ಮದುವೆನ ತುಂಬ ಗ್ರ್ಯಾಂಡಾಗಿ ಮಾಡೋಣ. ಆದರೂ ಮಗಳ ನಿಶ್ಚಿತಾರ್ಥ ಇದ್ದಕ್ಕಿದ್ದ ಹಾಗೆ ಗೊತ್ತು ಮಾಡಿದ್ದಕ್ಕೆ ನೆಂಟರಿಷ್ಟರನ್ನೆಲ್ಲ ಕರೆಯೋಕ್ಕಾಗಲಿಲ್ಲ. ನಾವು ಕೂಡ ಯಾರಿಗೂ ತಿಳ್ಸೋಕ್ಕಾಗಲಿಲ್ಲ. ಎಲ್ಲರೂ ಮದುವೆ ಕರೆದ್ರಾಯ್ತಲ್ಲ ಅಂತ ಸುಮ್ಮನಾದ್ವಿ. ಸಮರ್, ಇಲ್ಲ್ಯಾಕೆ ನಿಂತಿದ್ದೆ ಹೊರಗೆ ನೋಡ್ತಾರ? ಬಾ. ಇಲ್ಲ, ನಾನು ಬರಲ್ಲ. ಬಾ ಅಂದರೆ ಬರಬೇಕು. ಇವನು ಸಮರ್ಥ ಅಂತ, ನನ್ನ ಬ್ರದರು. ಬ್ರದರ್ ಥರನೇ ನೋಡ್ಕೋತಾರೆ ಸರ್. ನನಗೆ ಮನೆ ಡ್ರೈವರು. ಸಂಬಳಕ್ಕೋಸ್ಕರ ಮನೇಲಿದ್ರು ನನ್ನನ್ನು ಮನೆ ಮಗನ ಹಾಗೆ ನೋಡ್ಕೋತಾರೆ. ಯಾಕೆ ಹಾಗೆ ಅಂತೀಯ? ನೀವು ಈ ಮನೆಗೆ ಈ ಮನೆಗೋಸ್ಕರನೇ ದುಡಿತಿರೋದು ಸರ್. ಏನಾದರೂ ಕೆಲಸ ಇದ್ದರೆ ಹೇಳಿ, ನಾನು ಮಾಡ್ತೀನಿ. ಆಗಬೇಕಾಗಿರೋ ಶುಭ ಕಾರ್ಯ ಎಲ್ಲ ಆಗಲಿ. ನನ್ನ ಜಾಗ ಏನಿದ್ರು ಮನೆ ಬಾಗಿಲಿಂದ ಆಚೆ. ಹುಡುಗ ಹೇಳೋದು ಸರಿಯಾಗೇ ಇದೆ. ಕೆಲಸದವ್ರಿಗೆ ನೀವು ತುಂಬ ಸಲಹೆ ಕೊಡ್ತೀರಾ. ಸರಿ, ಆಗ್ಬೇಕಾಗಿರೋ ಕಾರ್ಯಗಳನ್ನ ನೋಡೋಣವಾ? ಎಲ್ರಿಗೂ ನಮಸ್ಕಾರ. ಪುರೋಹಿತ್ರೆ, ಶಾಸ್ತ್ರ ಶುರು ಮಾಡ್ಬೋದಲ್ವಾ? ಖಂಡಿತವಾಗ್ಲು. ಅಮ್ಮ ಗೋತ್ರ ಹೇಳಿ. ತಾಂಬೂಲವನ್ನ ಅವ್ರು ಕುಡಿಮ. ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ವೇಷಜಂ ಶನ್ನೋ ಹಸ್ತದಿಪದೇಃ ಶಂ ಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಆರ ಬದಲಾಯಿಸ್ಕೊಳ್ಳಿ.
ಪಾಪು, ನೊಂದ್ಕೋಬೇಡ ಪಾಪು. ನಿನಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು, ಆದರೆ ಅದು ಯಾವುದೋ ನಮ್ಮ ಕೈಲಿರಲಿಲ್ಲ. ನಿಧಿ ಮದುವೆಗೋಸ್ಕರ. ಪರವಾಗಿಲ್ಲ ಬಿಡಿ ಮೇಡಮ್, ಅದರಲ್ಲೇನಿದೆ. ಈ ಮನೇಲಿ ನಮ್ಮ ಯೋಗ್ಯತೆ ಏನು ಅಂತ ಚೆನ್ನಾಗಿ ಗೊತ್ತಿದೆ. ಸಮರ್ಥ, ನಿನಗೆಷ್ಟು ಬೇಜಾರಾಗಿದೆಯೋ ಅದರ 10 ಪಟ್ಟು ತುಳಸಿಯವ್ರಿಗೆ ನೋವಾಗಿದೆ. ಆದರೆ ಇಂಥ ಸಂದರ್ಭದಲ್ಲಿ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಸಂಬಂಧಗಳಿಗಿರೋ ಬೆಲೆನ ಸಮಯನ ತಿಳಿಸ್ಬಿಡುತ್ತೆ ಸರ್. ನನಗೇನು ಬೇಜಾರಿಲ್ಲ ಬಿಡಿ. ಹಾಗೆ ನನಗೋಸ್ಕರ ಯಾರೂ ದುಃಖ ಪಡೋದು ಬೇಕಾಗಿಲ್ಲ. ಸಮರ್ಥ, ಅವ್ರ ಮುಂದೆ ನೀನು ಯಾಕೆ ಹಾಗೆಲ್ಲ ಮಾತಾಡಿದೆ? ಹುಡುಗಿಗೆ ಅಣ್ಣ ಅಂತ ಯಾಕೆ ಹೇಳಿಲ್ಲ? ಯಾಕೆ ಹೇಳಬೇಕು ಸರ್? ನಾನು ಆಗಲೇ ಹೇಳಿದ್ನಲ್ಲ, ನಾನು ಯಾರಿಗೂ ಅಣ್ಣ ಅಲ್ಲ ಅಂತ ಯೋಗ್ಯತೆ ನನಗಿಲ್ಲ. ಅಣ್ಣ ಅಂತ ಅಲ್ಲದೆ ಇದ್ದರೂ ಈ ಮನೆ ಕೆಲಸದವನಾಗಿ ಜವಾಬ್ದಾರಿ ನಿಭಾಯಿಸೋಕೆ ಹೋಗಿ ನಾನೇ ತಲೆ ತಗ್ಸ್ಬೇಕಾಗಿತ್ತು. ಈ ದೊಡ್ಡ ಸಾಹಸನೇ ಬೇಡ. ನನ್ನ ಜವಾಬ್ದಾರಿ ನಾನು ಎತ್ತೀನಷ್ಟೆ. ಹಾಗೆಲ್ಲ ಅನ್ಕೋಬೇಡ ಸಮರ್ಥ. ಅವ್ರಿಗೆ ನೀನು ಯಾರು ಅಂತ ಗೊತ್ತಿಲ್ಲ, ಅದಕ್ಕೆ ಹೀಗಾಯ್ತು. ನೀನು ಯಾರು, ಈ ಮನೆಗೂ ನಿನಗೂ ಏನು ಸಂಬಂಧ ಅನ್ನೋದನ್ನು ನಾನು ಹೇಳ್ತೀನಿ. ನಾನು ನಿನ್ನ ಪರಿಚಯ ಮಾಡಿಸ್ತೀನಿ. ಬೇಡ ಸರ್, ನಾನೀಗಾಗಲೇ ನನ್ನ ಪರಿಚಯನ ಮಾಡ್ಕೊಂಡಿದ್ದೀನಿ. ಆಳು ಹಾಳಾಗಿದ್ರೇ ಸರಿ. ಸಂಬಳ ತಗೊಂಡು ಕೆಲಸ ಮಾಡೋರಿಗೆಲ್ಲ ಜಾಸ್ತಿ ಸಲಿಗೆ ಕೊಡಬಾರ್ದು ಅಂತ ಅವರೇ ಹೇಳಿದ್ರಲ್ಲ. ಅಂಥ ಸಲಿಗೆ ನನಗೂ ಬೇಕಿಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ. ಅಮ್ಮ, ಅಪ್ಪ, ಅಮ್ಮ ಯಾಕೆ ಇಷ್ಟೊಂದು ಅಂದ್ಕೊಂಡಿದ್ದಾರೆ? ಅವ್ರ ಮುಂದೆ ಸಮರ್ಥ ನಮ್ಮನೆ ಮಗ ಅಂತಲೇ ಹೇಳ್ಬೋದಿತ್ತಲ್ವಾ? ಸಮರ್ಥ ಬಗ್ಗೆ ಅವ್ರು ಅಷ್ಟೆಲ್ಲ ಹೇಳ್ತಿದ್ರು, ನೀವ್ಯಾಕೆ ಸುಮ್ಮನಿದ್ರಿ? ಸುಮ್ಮನಿರದೆ ಬೇರೆ ದಾರಿ ಇರಲಿಲ್ಲ ಅವಿ. ತುಳಸಿಯವರು ನನ್ನ ಕೈ ಹಿಡಿದು ಈ ಮನೆಗೆ ಬಂದು ಸಂತೋಷ ಪಡ್ತಿದ್ದಾರೋ ಸಂಕಟ ಪಡ್ತಿದ್ದಾರೋ ಒಂದು ಅರ್ಥ ಆಗ್ತಿಲ್ಲ. ಅವರಿಂದ ಈ ಮನೆಗೆ ಏನೆಲ್ಲ ಸಿಗ್ತಿದೆ, ಆದರೆ ಅವರಿಗೆ ಈ ಮನೆಯಿಂದ ಸಿಗ್ತಿರೋದು ಬರೀ ನೋವೇ. ಯಾಕಪ್ಪ, ಅಂಥದ್ದೇನಾಯ್ತು? ಮದುವೆಗೆ ನೀವು ಮತ್ತು ನಿಮ್ಮ ಶ್ರೀಮತಿಯವರು ಬರೋದು ಓಕೆ, ಆದರೆ ತುಳಸಿಯವ್ರ ಮಕ್ಕಳು ಮದುವೆಗೆ ಬರೋದು ನಮಗೆ ಸರಿ ಹೋಗಲ್ಲ. ನಮ್ಮ ಪಾಪು ಸಂಧ್ಯಾ ಈ ಮದುವೆಗೆ ಬರೋದ್ರಿಂದ ಈ ಮನೆ ಮಗಳ ಮದುವೆಗೆ ಸಮಸ್ಯೆ ಆಗುತ್ತೆ ಅನ್ನೋದಾದರೆ ನಾನೇ ನನ್ನ ಮಕ್ಕಳನ್ನ ತಡಿತೀನಿ. ಸಮರ್ಥ ತುಳಸಿಯವ್ರ ಮಗ ಅಂತ ಅವ್ರಿಗೇನಾದರೂ ಗೊತ್ತಾಗಿದ್ದಿದ್ರೆ ಶುಭ ಕಾರ್ಯದಲ್ಲಿ ತೊಂದರೆ ಆಗ್ತಿತ್ತು. ಅದೇ ಕಾರಣಕ್ಕೆ ಸಮರ್ಥಗೆ ಅವಮಾನ ಆಗ್ತಿದ್ರು ನಾವಿಬ್ಬರೂ ಸಹಿಸ್ಕೊಂಡು ಸುಮ್ಮನೆ ಇರಬೇಕಾಯ್ತು. ಈ ಮನೆ ಮಗಳ ಮದುವೆ ಚೆನ್ನಾಗಾಗಲಿ ಅನ್ನೋ ಕಾರಣಕ್ಕೆ ತನ್ನ ಮಕ್ಕಳನ್ನು ದೂರ ಮಾಡಿಕೊಂಡು ಆ ತಾಯಿ ಮಾಡ್ತಿರೋ ತ್ಯಾಗ ಇದು. ತುಳಸಿಯವರ ತ್ಯಾಗಕ್ಕೆ ಕೈ ಎತ್ತಿ ಮುಗಿದ್ರೂ ತಪ್ಪಾಗಲ್ಲ. ಇವತ್ತಂತೂ ನಾನು ಅವ್ರ ಮುಂದೆ ತುಂಬ ಚಿಕ್ಕವನು ಅನಿಸ್ಬಿಟ್ಟೆ. ಯಾಕ್ರಿ, ನಿದ್ದೆ ಬರಲಿಲ್ವಾ? ಇಲ್ಲ ಪುಣ್ಯ, ಯಾಕೋ ಮನ್ಸಿಗೆ ಒಂಥರ ಸಂಕಟ. ಸಮರ್ಥಿ ಅಷ್ಟು ಒಳ್ಳೆ ಹುಡುಗ, ಆದರೆ ಈ ಮನೇಲಿ ನಾವೆಲ್ಲರೂ ಅವನ ಡ್ರೈವರ್ ಥರ ಟ್ರೀಟ್ ಮಾಡಬೇಕಾಯ್ತು. ನಮ್ಮ ಕಣ್ಮುಂದೆ ಹಾಗೆಲ್ಲ ಆಗ್ತಿದ್ರು ನಾವು ಹೆಲ್ಪ್ಲೆಸ್ ಆಗಿರ್ಬೇಕಾಯ್ತು. ಪಾಪ ಎಷ್ಟು ನೋವಾಗಿರುತ್ತೆ ಅವನಿಗೆ.
ನಿಜ ರೀ, ಸಮರ್ಥ ಅವ್ರಿಗೆ ಎಷ್ಟು ನೋವಾಗಿರುತ್ತೋ ಅಷ್ಟೇ ನೋವು ಅಮ್ಮನಿಗೂ ಆಗಿರುತ್ತೆ. ಆದರೆ ಸಮರ್ಥ ಅವರು ಅಪ್ಪ ಅಮ್ಮನ ಬಗ್ಗೆ ತಪ್ಪು ತಿಳ್ಕೊಂಡಿರ್ತಾರಲ್ವಾ? ಅದೇ ವಿಪರ್ಯಾಸ ಪೂರ್ಣಿ. ಆ ಸಂದರ್ಭ ನಮ್ಮೆಲ್ಲರೂ ಕಟ್ಟಾಗ್ಬಿಡ್ತು. ಇಲ್ಲ, ಇದು ಹೀಗೆ ಮುಂದುವರಿಬಾರ್ದು. ಸಮರ್ಥನ ಹೇಗಾದರೂ ಮಾಡಿ ನಮ್ಮ ಫ್ಯಾಮಿಲಿಯಲ್ಲೇ ಒಬ್ಬ ಅನ್ನೋ ಹಾಗೆ ಮಾಡ್ಕೋಬೇಕು. ಅವನ ಬಾಯಲ್ಲಿ ನಾವಿಬ್ಬರು ಅಣ್ಣ ಅತ್ತಿಗೆ ಅಂತ ಅನ್ಸ್ಕೋಬೇಕು. ಅಪ್ಪ ಅಮ್ಮ ಅಂತ ಅವನ ಬಾಯಿ ತುಂಬ ಕರೆಯೋ ಹಾಗಾಗಬೇಕು. ನಿಜ ರೀ, ಹಾಗೇನಾದರೂ ಆದರೆ ಅಮ್ಮ ತುಂಬ ಖುಷಿ ಪಡ್ತಾರೆ. ಸಮರ್ಥ ಅವ್ರಿಗೂ ಈ ಮನೇಲಿ ಗೌರವ ಸಿಗುತ್ತೆ, ಪ್ರೀತಿ ಸಿಗುತ್ತೆ. ಎಲ್ಲರೂ ಒಂದಾಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಹಾಗಿದ್ರೆ ಆ ಕೆಲಸ ನಮ್ಮಿಂದನೇ ಶುರು ಆಗಲಿ ಪುಣ್ಯ. ಇನ್ಮೇಲೆ ಅಭಿ ಮಾತ್ರ ತಮ್ಮ ಅಲ್ಲ, ಸಮರ್ಥು ಈ ಮನೆ ಮಗನೇ ಅನ್ನೋ ರೀತಿ ನಾವೇ ಅವನ್ನ ನೋಡ್ಕೋಬೇಕು. ಸರಿ, ಹಾಗೆ ಮಾಡೋಣ. ಈ ಮನೆಯವ್ರ ಬಗ್ಗೆ ಅವ್ರ ಮನಸ್ಸಲ್ಲಿರೋ ಗೊಂದಲಗಳನ್ನ ದೂರ ಮಾಡಿ ಈ ಮನೆಯವ್ರ ಬಗ್ಗೆ ಪ್ರೀತಿ ಬರೋ ಹಾಗೆ ಮಾಡೋಣ. ಪ್ರಯತ್ನ ಪಡೋಣ ಪುಣ್ಯ. ಒಂದು ವೇಳೆ ಅವನಿಗೆ ನಮ್ಮ ಮೇಲೆ ಪ್ರೀತಿ ಬರದೇ ಇದ್ರೂ ನಾವೇ ಅವನಿಗೆ ನಮ್ಮ ಪ್ರೀತಿ ಕೊಡೋಣ. ಅವನು ಖುಷಿಯಾಗಿರ್ಬೇಕು. ಹಿ ಡಿಸರ್ವ್ಸ್ ಇಟ್. ಹೇಳು ದೀಪಿಕಾ. ಏನು ಸಂಧ್ಯಾ, ಕದ್ದು ಮುಚ್ಚಿ ಮಾತಾಡೋ ಸನ್ನಿವೇಶ ಬಂದಿದೆಯಲ್ಲ ನಿನಗೆ? ಏನು ಮಾಡೋದು ಹೇಳು. ಈ ಮನೆಯವರೆಲ್ಲ ತಪ್ಪು ಸರಿ ಏನು ಅಂತ ಗೊತ್ತಾಗದೇ ಇರೋಷ್ಟು ದಡ್ಡರಾಗ್ಬಿಟ್ಟಿದ್ದಾರೆ. ಪ್ರಪಂಚಕ್ಕೆ ಜ್ಞಾನನೇ ಇಲ್ಲ. ಯಾರಾದರೂ ಸಹಾಯ ಮಾಡ್ತೀನಿ ಅಂತ ಬಂದರೆ ಅನುಮಾನ ಪಡ್ತಾರೆ. ಅದೇ ತಾತ್ಸಾರ ಮಾಡಿ ದೂರ ಇಡೋರ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ. ನಿನ್ನ ಮಾತು ನಿಜ ಸಂಧ್ಯಾ. ನಾನು ನಿನಗೆ ಸಹಾಯ ಮಾಡ್ತಿರೋ ವಿಷಯ ನಿಮ್ಮ ಅಮ್ಮಂಗೂ ಗೊತ್ತಾಯ್ತು ಅನ್ಸುತ್ತೆ. ಹೌದಾ? ಹೌದು. ಅದಕ್ಕೆ ಅವ್ರು ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯವ್ರಿಗೆ ಸಹಾಯ ಮಾಡಬಾರ್ದು ಅಂತ ಇಂಡೈರೆಕ್ಟಾಗಿ ಹೇಳ್ತಿದ್ರು. ಅಮ್ಮನೇ ನಮಗೆ ಸಹಾಯ ಮಾಡಬೇಡ ಅಂತ ಹೇಳ್ತಿದ್ದಾಳ? ಅವಳ ಗುಣನೇ ಹಾಗೆ, ಮಗಳಿಗೆ ಸಪೋರ್ಟೇ ಮಾಡಲ್ಲ. ಯೋಚನೆ ಮಾಡಬೇಡ, ಅವ್ರು ಹೇಳ್ತಾರೆ ಅಂತ ನಾನು ಹಾಗೆ ಇರ್ತೀನಾ? ನೀನು ನನಗೆ ಅಕ್ಕ ಇದ್ದ ಹಾಗೆ. ನಿನ್ನ ಕಷ್ಟಗಳನ್ನ ನೋಡಿಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ನನಗೆ. ನಾಳೆ ನಿನಗೆ 5 ಲಕ್ಷ ದುಡ್ಡು ಬಂದು ಸೇರುತ್ತೆ. ಥ್ಯಾಂಕ್ ಯು ದೀಪಿಕಾ. ನಿನ್ನ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ನನ್ನವರೇ ನನ್ನ ದೂರ ಮಾಡಿ ಏನು ಅನುಭವಿಸ್ತೀಯ ಅನುಭವಿಸು, ಎಲ್ಲ ನಿನ್ನ ಹಣೆ ಬರಹ ಅಂತ ಹೇಳಿದಾಗ ನನ್ನ ಹಣೆ ಬರಹನ ಚೇಂಜ್ ಮಾಡಿದೋಳು ನೀನೇ. ಇನ್ಮೇಲೆ ನನ್ನ ಪಾಲಿಗೆ ಎಲ್ಲ ನೀನೇ. ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನಿನ್ನ ಋಣನ ಯಾವತ್ತೂ ಮರೆಯಲ್ಲ ದೀಪಿಕಾ. ನೀನು ನನಗೋಸ್ಕರ ಏನು ಮಾಡಬೇಕು ಅನ್ನೋದನ್ನ ಸಮಯ ಬಂದಾಗ ನಾನೇ ಹೇಳ್ತೀನಿ. ಈಗ ನೀನು ಒಂದೊಳ್ಳೆ ಬಿಸ್ನೆಸ್ ಶುರು ಮಾಡು. ಅದಕ್ಕೇನಾದ್ರು ಸಹಾಯ ಬೇಕಿದ್ರೆ ಕೇಳು, ನಾನು ನಿನ್ನ ಜೊತೆ ಇರ್ತೀನಿ. ಆಯಿತು ದೀಪಿಕಾ, ತುಂಬ ಥ್ಯಾಂಕ್ಸ್. ಸಂಧ್ಯಾ, ನೀನು ನಿನ್ನ ಪಾಲಿಗೆ ಸಿಕ್ಕಿರೋ ದೇವ್ರು ಅಂದ್ಕೊಂಡಿದ್ಯಾ. ಆದರೆ ನೀನು ನನ್ನ ಪಾಲಿಗೆ ಆ ಗಾಳಕ್ಕೆ ಸಿಕ್ಕಿರೋ ಎರೆಹುಳು. ನಿನ್ನನ್ನು ಉಪಯೋಗಿಸ್ಕೊಂಡು ಯಾರನ್ನ ಹೇಗೆ ಸಿಗಾಕಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಸಮರ್ಥ್, ಹೇಳಿ ಸರ್. ತಿಂಡಿ ತಿನ್ನು ಬಾ. ಇಲ್ಲ ಸರ್, ನನ್ನ ತಿಂಡಿ ಆಯಿತು. ಆಗಿದ್ರೂ ಪರವಾಗಿಲ್ಲ, ಬಾ ನನ್ನ ಜೊತೆ ಕೂತ್ಕೊಂಡು ಸ್ವಲ್ಪ ತಿಂಡಿ ತಿನ್ನು. ನನಗೆ ಕಂಪ್ನಿ ಕೊಡೋಕ್ಕಾದ್ರೂ ಬಾ. ಇಲ್ಲ ಸರ್, ನಮ್ಮ ಮನೇಲಿ ಬಿಟ್ಟು ಬೇರೆಲ್ಲೂ ತಿನ್ನಲ್ಲ. ಇದು ಮನೆಯೇ ತಾನೇ? ನಾನು ಹೇಳಿದ್ದು ನಮ್ಮ ಮನೆಯಲ್ಲಿ. ಈಗ ನೀನು ಇಲ್ಲಿ ಕೆಲಸ ಮಾಡ್ತಿದ್ಯಾ ಅಂದರೆ ಇದು ನಿನ್ನ ಮನೆಯೇ ಅಂತಾನೆ ಅರ್ಥ. ಪಾಪು, ಅವನು ಅಷ್ಟು ಕೇಳ್ಕೊತಾ ಇದ್ದಾನಲ್ವಾ, ಕೂತ್ಕೋ. ಇಲ್ಲಿ ನನ್ನ ಕೆಲಸಗಳೆಷ್ಟೋ ಅಷ್ಟನ್ನೇ ಮಾಡ್ತೀನಿ. ನಾನು ಇಲ್ಲಿಗೆ ಬಂದಿರೋದು ತಿಂಡಿ ತಿನ್ನೋಕ್ಕಲ್ಲ. ಸಮರ್ಥ್, ನಿನಗೊಂದು ನೆನಪಿದೆಯಾ? ನೀನು ಕೆಲಸ ಮಾಡ್ತೀನಂತ ಇಲ್ಲಿ ವಾಪಸ್ ಬಂದಾಗ ನಾನು ಕೆಲವೊಂದು ಕಂಡೀಷನ್ಸ್ ಹಾಕಿದ್ದೆ. ಆದರೆ ನೀನು ಇಲ್ಲೇ ಕೆಲಸ ಮಾಡಬೇಕು ಅಂದರೆ ನಮ್ದು ಕೆಲವೊಂದು ಕಂಡೀಷನ್ಸ್ ಇದೆ. ನೀನು ನಾವು ಕೊಟ್ಟಷ್ಟು ಸಂಬಳ ತೊಗೋಬೇಕು, ನಾವು ಹೇಳಿದ ಕೆಲಸನ ಮಾಡಬೇಕು, ನಾವು ಹೇಳಿದ್ದನ್ನು ಪ್ರಶ್ನೆ ಮಾಡದೆ ಕೇಳಬೇಕು. ಇದೆಲ್ಲ ಓಕೆ ಅಂದರೆ ನೀನು ಇಲ್ಲಿ ಕೆಲಸ ಮಾಡ್ಬೋದು. ನೆನಪಿದೆ ಸರ್, ನೀವು ಹೇಳೋ ಹಾಗೆ
ನಾನು ಕೇಳಬೇಕು. ಎಕ್ಸಾಕ್ಟ್ಲಿ. ಈಗ ನಾನು ನಿನ್ನ ಬಾಸ್ ಆಗಿ ಆರ್ಡರ್ ಮಾಡ್ತಿದ್ದೀನಿ, ನೀನೀಗ ನನ್ನ ಜೊತೆ ತಿಂಡಿ ತಿನ್ನಬೇಕು. ಸರ್, ಅದು ನಾನು ಹಾಕಿದ ಕಂಡೀಷನ್ ಪ್ರಕಾರ ನಾನು ಕರಿತಿದ್ದೀನಿ, ನೀನು ಅದೇ ರೀತಿ ನಡ್ಕೋಬೇಕಲ್ವಾ? ನಾನೇ ಬಳಸ್ತೀನಿ. ಪೂರ್ಣಿ, ಸಮರ್ಥಕ್ಕೆ ಯಾಕೆ ಬಡಿಸ್ತಿಲ್ಲ? ನೀವು ಬಾಸ್ ಆಗಿ ಆರ್ಡರ್ ಮಾಡಿ ಅವ್ರನ್ನ ಕೂರಿಸ್ಕೊಂಡಿರ್ಬೋದು, ಆದರೆ ನಾನು ಅವ್ರಿಗೆ ಮೇಡಮ್ ಅಲ್ವಲ್ಲ. ನಾನು ಯಾವತ್ತೂ ಅವ್ರಿಗೆ ಅತ್ತಿಗೆ ಅಂತಾನೆ ಅನ್ಕೊಂಡಿರೋದು. ಅದಕ್ಕೆ ಬಡಿಸಿ ಅಂತ ಹೇಳಿ ಬಡಿಸ್ತೀನಿ. ಸರ್, ನನಗೆ ಯಾಕೋ ಹಸಿವಿಲ್ಲ, ಮನೆಗೆ ಹೋಗಿ ಬರಬೇಕು ಅನಿಸ್ತದೆ. ಹೋಗಿ ಬರಲ್ಲ? ಆದರೆ ಕ್ಷಮಿಸಿ ಸರ್, ನಿಮ್ಮ ಮಾತು ಮೀರ್ತಾ ಇದ್ದೀನಿ. ನಮ್ಮ ಮನೆಗೆ ಹೋಗಿ ಬರ್ತೀನಿ. ಪಾಪು 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 ನಿಂತ್ಕೋ. ಹೋಗಲಿ ಬಿಡಿ ಅಮ್ಮ. ಸಮರ್ಥದು ಒಂದೇ ಸಲ ಬದಲಾಗೋ ವ್ಯಕ್ತಿತ್ವ ಅಲ್ಲ. ಇದ್ದಕ್ಕಿದ್ದ ಹಾಗೆ ನಮ್ಮನ್ನೆಲ್ಲ ಒಪ್ಕೊಳ್ಳೋಕ್ಕೆ ಅವನ ಮನ್ಸಿಗೂ ಆಗಲ್ಲ. ಅವ್ನಿಗೆ ಸ್ವಲ್ಪ ಟೈಮ್ ಕೊಡೋಣ, ಕಾಯೋಣ.